ಬ್ಯಾಕ್ ದರ್ಶನ್ ಅವರೇ, ಅದೊಂದು ತಪ್ಪಿಗೆ 11 ಬಲಿಗಳಾಯ್ತಲ್ಲ, 11 ಜೀವ ಹೋಯ್ತಲ್ಲ, ಅದೊಂದು ತಪ್ಪು ಯಾರ್ದು ಹೇಳ್ಬಿಡಿ. ನೋಡಿ, ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಆಗಬಾರ್ದ ಘಟನೆ ಆಗಿದೆ. ಯಾರಿಂದ ಆಗಿದೆ? ಈ ಜನಗಳು ಈಗ ಅಭಿಮಾನದ ಅತಿರೇಕ ಅನ್ನುವಂಥದ್ದನ್ನ ನಾವು ಮರೆಯುವಂಥದ್ದಲ್ಲ. ನಿನ್ನೆ ಒಬ್ರು ಯಾವುದೋ ಒಂದು ಮಾಧ್ಯಮಕ್ಕೆ ಮಾತಾಡ್ತಾನೆ, ಅವ್ರು ಹೇಳ್ತಾ ಇದ್ರು ಜನರು ಸಮೇತ ಅರ್ಥ ಮಾಡ್ಕೊಳ್ಳಬೇಕು. ಎಷ್ಟೇ ಆಗಿರ್ಲಿ, ನೀವು ಸರ್ಕಾರವನ್ನ ಪ್ರಶ್ನೆ ಮಾಡುವಂತದ್ರಲ್ಲಿ ನಿಮ್ಮ ಹಕ್ಕು ಇದೆ, ಅಧಿಕಾರ. ಬೆಳಗ್ಗೆ ಒಂದು ಅನೌನ್ಸ್ ಮಾಡ್ತೀರಿ ಟಿಕೆಟ್ ಫ್ರೀ ಅಂತ, ಇನ್ನೊಂದ್ಸಲ ಮಾಡ್ತೀರಿ ಟಿಕೆಟ್ ಬಗ್ಗೆನೇ ಕನ್ಫ್ಯೂಷನ್ ಮಾಡ್ಬಿಟ್ರಿ. ಮತ್ತೆ ಜನ ಹೋಗ್ದಲ್ಲ ಏನ್ ಮಾಡ್ತಾರೆ, ನುಗ್ದಲ್ಲ ಏನ್ ಮಾಡ್ತಾರೆ? ಮೇಡಮ್, ಈಗ ಆಗಿದೆ, ಸುನಾಮಿ ತರ ಜನ ಬಂದಿದ್ದಾರೆ. ಅವರೊಂದು ಉದಾಹರಣೆ ಕೊಡ್ತಾ ಹೇಳಿದ್ರು, ಒಂದು ಡ್ಯಾಮ್ನ ಗೇಟ್ ತೆಗೆದ ತಕ್ಷಣ ಆ ವಾಟರ್ ಫ್ಲೋ ಹೇಗಿರ್ತದೆ, ಜೊತೆಗೆ ಹೊಡೆದ್ಬಿಟ್ಟು ಹೋಗಿರ್ತಾರೆ. ಕೇಳಿ, ಒಂದು ಸಮಾವೇಶ ಮಾಡ್ಬೇಕಾದ್ರೆ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡ್ತೀರಾ? ಇದರಲ್ಲಿ ಆ ಸಮಾವೇಶದಲ್ಲಿ ಕೇವಲ ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವರು ಕಾರ್ಯಕರ್ತರು ಮಾತ್ರ ಬರ್ತಾರೆ, ಲಕ್ಷಾಂತರ ಜನ ಅದಕ್ಕೂ ಸೇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಇಲ್ಲಿ ಜಾತಿ ಭೇದ ಧರ್ಮ ಎಲ್ಲ ಬಿಟ್ಟು ಬರ್ತಾರೆ. ಇದಕ್ಕೆ ಎಷ್ಟು ಜನ ಬರ್ತಾರೆ ಅನ್ನೋ ನಿರೀಕ್ಷೆ ಇರ್ಲಿಲ್ವಾ ನಿಮಗೆ? ಕೆಲವೊಂದು ಬ್ರೈನ್ಲೆಸ್ ತರ ರಿಯಾಕ್ಟ್ ಮಾಡ್ಬಿಟ್ರೆ ನೀವು. ಗಾಟ್ ಎ ವೆರಿ ಗುಡ್ ಬ್ರೈನ್ ಮೇಡಮ್. ನೀವಲ್ಲ, ನಿಮ್ ಪಕ್ಷದವರು. ನನ್ನ ಸರ್ಕಾರಕ್ಕೂ ಅಷ್ಟೇ ಒಳ್ಳೆ ನಿಮ್ಗೆ ಹೋಗ್ಲೇಬೇಕು. ಕಾಂಗ್ರೆಸ್ ನ ತೆಗ್ಲಿದ್ರು ನಿಮ್ಗೆ, ಬಿಕಾಸ್ ಆ ಪಕ್ಷದ ವಕ್ತಾರಾಗಿ ನೀವು ಬಂದಿದ್ರಿ, ಅದಕ್ಕೆ ವೆರಿ ಗುಡ್ ಬ್ರೈನ್. ಈವನ್ ಗವರ್ನೆನ್ಸ್ ಆಲ್ಸೋ ಹ್ಯಾವಿಂಗ್ ಎ ವೆರಿ ಗುಡ್ ಬ್ರೈನ್. ಬಟ್ ಈ ಮಟ್ಟದ ಟ್ರೋಫಿ ಒಂದು ಅಮಲಿನಲ್ಲಿ ಮರ್ತೋಗ್ಬಿಟ್ಟಿದ್ರ ಅಥವಾ ತೆಗ್ದು ಏನಾದ್ರು ಇಟ್ಟಿದ್ರ ಆ ಕಡೆ ಕಡೆಗೆ? ಅವರಿಗೆ ಅದೊಂಥರ ನಶ ಆಗೋಗಿದೆ. ಆ ಜನ ಸುನಾಮಿ ತರ ಬರ್ತಾರೆ ಅಂತ ಖಂಡಿತವಾಗ್ಲೂ ನಿರೀಕ್ಷೆ ಇರಲೇ ಇಲ್ಲ. ಇವರು ಮಿನಿಮಮ್ ನಿನ್ನೆ 6 ರಿಂದ 7 ಲಕ್ಷ ಜನ ಬಂದಿದ್ದಾರೆ. ಜೊತೆಗೆ ನಾವು 2 ಅವರ್ಸ್ ಮೆಟ್ರೋನ ಸ್ಟಾಪ್ ಮಾಡಿದ್ದೀವಿ. ಅದು ಬಿಟ್ಟಿದ್ರೆ ಇದೆಷ್ಟು ಜನ ಬಂದಿರೋದು? ದಯವಿಟ್ಟು ನಿರೀಕ್ಷೆ ಅಂತೂ ಇರಲಿಲ್ಲ, ಜನರು ಬರ್ತಾರೆ ಅನ್ನೋದನ್ನ ವಾಪಸ್ ತಗೊಳ್ಳಿ. ಈ ಮಟ್ಟದ ಐ ಸ್ಟ್ಯಾಂಡ್ ವಾಪಸ್ ತಗೊಳ್ಳಿ. 15 ವರ್ಷ ಕಪ್ ತಗೊಳ್ದಲ್ಲ ಇದ್ದಾಗ್ಲೇ ಕಂಟ್ರೋಲ್ ಮಾಡಕ್ ಆಗಿರ್ಲಿಲ್ಲ ಕ್ರೌಡ್. ಹಂಗಿತ್ತು ಕಪ್ ತಗೊಂಡ ಜನ ಬರಲ್ಲ ಅಂತ ಹೆಂಗ್ರಿ ಮಾತಾಡ್ತೀರಿ ನೀವು? ಅಚಾತುರ್ಯ ಆಗಿದೆ. ಅದಕ್ಕೆ ನಾನಂತೂ ಇದೊಂದು ಆಗ್ಬಾರ್ದಿತ್ತು ಅನ್ನುವಂಥದ್ದನ್ನ ಅವಾಗಿಂದ ಒತ್ತಿ ಹೇಳ್ತಾ ಇದ್ದೀನಿ. ಆತ್ಮಗಳಿಗೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಇದ್ದೀನಿ. ಇದನ್ನ ರಾಜಕೀಯ ಮಾಡೋದಕ್ಕಿಂತ ತಗೊಳಕ್ಕೆ ಹೇಗೆ ಪ್ಲಾನ್ ಮಾಡಿದ್ರು ಈ ಸಮಾವೇಶವನ್ನ, ಈ ಸಾವಿನ ಕ್ರೆಡಿಟ್ ತಗೊಳಕ್ಕೂ ನೀವು ಬಗ್ಗೆ ಮಾತನಾಡುವಂತ ನೈತಿಕತೆ ಇಲ್ಲ. ಮಾನವೀಯತೆ ಇರ್ಬೇಕಾದ್ರೆ ಒಬ್ಬ ಡಾಕ್ಟರ್ ಮನೆಗೆ ಆ ಊರಿಗೆ ಸೇರ್ತಾ ಇದ್ದ, ಅವನಿಗೆ 10 ಲಕ್ಷ ರೂಪಾಯಿ ತಲೆಗೆ ಬೆಲೆ ಕಟ್ತೀರಾ ನೀವು? 10 ಲಕ್ಷದಿಂದ ಯಾವ ಜೀವ ಬರಲ್ಲ. ನಾವು ದುಡ್ಡಿನ ಮೇಲೆ ಒಂದು ಬದುಕನ್ನ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಒಂದು ಪರಿಹಾರದ ನೆಪದಲ್ಲಿ ಅದ್ರಲ್ಲಾದ್ರೂ ನೀವು ಸಮಾಧಾನಪಡಿಸಿ ಕುಟುಂಬವನ್ನ ಒಂದು ಗೌರವಪೂರ್ವಕವಾದಂತ ಅಮೌಂಟ್ ನ ಅದು ಪರಿಶೀಲನೆ ಮಾಡಿ. ಈ ಕ್ಷಣಕ್ಕೆ ಅವ್ರಿಗೆ ಅದೇನು ಅಲ್ಲದೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಅವರಿಗೆ ಆಧಾರ ಯಾರು ಸರ್? ಮನೆ ಮಗ ಇಲ್ಲ, ಖಂಡಿತ ದುಡ್ದು ತಿಂಗಳಿಗೆ ಇಷ್ಟು ಅಷ್ಟು ಅಂತ ಕೊಟ್ಟು ಕಳಿಸ್ತಾ ಇದ್ನಲ್ಲ, ಯಾರು ಅನಾಥ ಆಗಿದೆ ಮೇಡಮ್. ಪರಿಹಾರ ಬಗ್ಗೆ ಚರ್ಚೆ ಆಗ್ಲಿ, ಆಯ್ತು. ಇದೇ ಚಾಮರಾಜನಗರದಲ್ಲಿ 36 ಜನ ಸತ್ರ, 1 ರೂಪಾಯಿ ಅವ್ರು ಕೊಡಲ್ಲ, ಅವ್ರ ಕೈಲಾಗ್ಲಿಲ್ಲ, ನಿಮ್ ಕೈಲೂ ಆಗಿರೋದಕ್ಕೆ 10 ಲಕ್ಷ ಘೋಷಣೆ ಮಾಡಿದ್ದಾರೆ. ಆ ಕುಟುಂಬಕ್ಕೊಂದು ಸರ್ಕಾರಿ ಉದ್ಯೋಗನ ಯಾವ್ದಾದ್ರು ಒಂದು ಕೊಡುವಂತ ಖಂಡಿತ ಸರ್ಕಾರ ಮಾಡ್ಲೇಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಮೇಡಮ್. ಅಲ್ಲ ರೀ, ಹೇಳ್ಕೊಳ್ಳೋದು ಬೇರೆ, ನೀವು ಹೋಗಿ ನಿಮ್ಮ ನಾಯಕರುಗಳಿಗೆ ಹಾಕೋದು ಬೇರೆ ಸರ್. ಮೇಡಮ್ ಖಂಡಿತವಾಗ್ಲು ನಾನಂತೂ ಹೋಗಿ ನಾನು ಉಪಮುಖ್ಯಮಂತ್ರಿಗಳಿಗೆ ಕುಟುಂಬಕ್ಕೆ ನೀವು ಈ ಸಾವಿದೆಯಲ್ಲ, ನಿಜವಾಗ್ಲೂ ಕೂಡ ಸರ್ಕಾರಿ ಹುದ್ದೆ ಅವ್ರ ಮನೆಗೆ ಒಬ್ಬ ದುಡಿಯುವಂತ ಮಗ ಮಗಳು ಮನೆಯಲ್ಲಿ ಸತ್ರು ಅಂತಂದ್ರೆ ಅದು ಏನಾಗುತ್ತೆ ಅಂತ ಅರಿವಿದೇನ್ರಿ? ಹಾಸನದವರೇ ಬಿಡಿ, ಸುಮ್ನಿರಿ, ನಾಚಿಕೆ ಆಗ್ಬೇಕು ಸುಮ್ನಿರಿ. ನಿಮಗೆ ಮಾನವೀಯತೆ ಮನುಷ್ಯತ್ವ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ, ಸುಮ್ನಿರಿ. ಬೇಡ ಬೇಡ ಬೇಡ. ಫೈನಲ್ ಕಮೆಂಟ್ ತಗೋಬಿಡ್ತೀನಿ ಎಲ್ಲರ ಹತ್ರ, ಪ್ಲೀಸ್. ನೀವೇ ದರ್ಶನ್ ಅವರೇ ನಿಮ್ಮ ತಗೊಳ್ತೀನಿ. ನಾನು ಶುರುವಾತ್ ಹೇಳಿದಾಗೆ ಆ ತಂದೆ ತಾಯಿಯವರ ನೋವು, ಅವರ ದುಃಖ ನಾವಿಲ್ಲಿ ಕೂತ್ 1000 ಮಾತಾಡ್ಬೋದು ಮೇಡಮ್. ರಾಜಕೀಯ ಪಕ್ಷಗಳು 1000 ವಿಚಾರಗಳನ್ನ ಹೇಳ್ಬೋದು, ಆದ್ರೆ ಹೋದಂತ ಮಕ್ಕಳು ವಾಪಸ್ ಅಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ತಂದೆ ತಾಯಿಯವರಿಗೆ ಪುತ್ರ ಏನೋ ಎಂಥದ್ದು ಶೋಕ ನಿರಂತರಂ ಅಂತ ಹೇಳ್ತಾರೆ. ಹಾಗಾಗಿ ಆ ಕುಟುಂಬಗಳ
ಜೊತೆಗೆ ನಿಲ್ಲೋದ್ರ ಜೊತೆಗೆ ಆ ಕುಟುಂಬ ಆತ್ಮಗಳಿಗೆ ಶಾಂತಿ ಸಿಗ್ಲಿ ಅಂತೇಳಿ ನಾನು ಬೇಡ್ಕೊಳ್ತೀನಿ ಸರ್ ಮೇಡಮ್ ಇದು ಪರಿಹಾರವನ್ನ ಹೆಚ್ಚು 1 ಕೋಟಿ ಮಾಡಬೇಕು. ಒಂದು ಸಿಟ್ಟಿಂಗ್ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಅವರಿಂದ ಒಂದು ಎನ್ಕ್ವೈರಿ ಆಗಬೇಕು. ಮತ್ತೆ ಈ ತರ ಮುಂದೆ ಆಗದೆ ಇರತಕ್ಕಂಥ ಒಂದು ಇದನ್ನ ಮಾಡಬೇಕು, ಎಂಥ ಕಾರ್ಯಕ್ರಮ ಮಾಡಬಾರ್ದು. ಒಂದು ಶಿಷ್ಟಾಚಾರವನ್ನ ರೂಲ್ಸ್ ರಿಲೇಷನ್ಸ್ ಏನಿದೆ ಅದನ್ನ ಮಾಡಬೇಕು. ವಿರೋಧ ಪಕ್ಷದವ್ರನ್ನು ಕೂಡ ಶಿಷ್ಟಾಚಾರದಲ್ಲಿ ಬಳಸ್ಕೊಂಡು ಅವ್ರು ಕೊಟ್ಟಂತ ಸಲಹೆಗಳನ್ನ ಒಂದು ಸಕಾರಾತ್ಮಕವಾಗಿ ಸಾರಿ ಫಾರ್ ದ ತೆಗೆದುಕೊಂಡು ಇಂಟರಪ್ಟ್. ಈ ರೀತಿಯ ಘಟನೆಗಳಾದಾಗ ದರ್ಶನ್ ಅವರು ಯಾವ ನಂಬಿಕೆ ಮೇಲೆ ನೀವು ಇನ್ನೊಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ರೆ ಜನ ಬರಬೇಕು? ನಿಮ್ಮನ್ನ ನಂಬಕ್ ಆಗುತ್ತಾ? ಖಂಡಿತ ನಂಬೋದು ಹಿಂಗ ಮೇಡಮ್. ಇವತ್ತು 11 ನಾಳೆ 11,000 ಜನ ಮೇಡಮ್, ಹೆಣ ಸ್ವಾತಂತ್ರ್ಯ ಬೀಳ್ಬೇಕಾ? ನಡಿಗೆ 5 ಲಕ್ಷ ಜನ ಬಂದ್ರು, ಒಂದು ಚಿಕ್ಕ ಕಾಲ್ ತುಳ್ತ ಆಗ್ಲಿಲ್ಲ.